ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನಾದ್ಯಂತ ಜೂನ್ 29 ಸೋಮವಾರದಂದು ಇಲ್ಲಿನ ರೈತರು ಕಾರ ಹುಣ್ಣಿಮೆ ಹಬ್ಬದ ಸಂಭ್ರಮ ಸಡಗರ ಕಂಡು ಬಂದಿದೆ. ವರ್ಷವಿಡೀ ರೈತನೊಂದಿಗೆ ಸಹಚರನಾಗಿ ಜಮೀನಿನಲ್ಲಿ ದುಡಿಯುವ ಎತ್ತುಗಳನ್ನು ಬಸವಣ್ಣ ಎಂದು ಪೂಜೆ ಸಲ್ಲಿಸಿ ಕೃತಜ್ಞತೆಯನ್ನ ಸಲ್ಲಿಸಲಾಗಿದೆ. ಸಂಪ್ರದಾಯವಾಗಿ ನಡೆದುಕೊಂಡು ಬಂದಿರುವ ಈ ಹಬ್ಬವನ್ನ ಜನಪದ ಹಬ್ಬ, ರೈತರ ಹಬ್ಬ ಅಂತ ಕರೆಯಲಾಗಿದೆ. ಹಬ್ಬದ ನಿಮಿತ್ತವಾಗಿ ನಿಟ್ಟೂರು ಗ್ರಾಮದಲ್ಲಿ ರೈತರು ಬೆಳಗ್ಗೆಯಿಂದಲೇ ತಮ್ಮ ಎತ್ತುಗಳಿಗೆ ಕೊಂಬು ಕೆತ್ತಿ ಸ್ನಾನ ಮಾಡಿಸುವುದರೊಂದಿಗೆ ಬಣ್ಣದಿಂದ ಅಲಂಕರಿಸಿ ಕೋಡು, ಹಣಸು, ಗೆಜ್ಜೆ ಹಾರ, ಗಂಟೆ ಹಾರ, ಜೂಲ ಹಾಕಿ ಸಿಂಗರಿಸಿ ಪೂಜೆಯನ್ನ ಸಲ್ಲಿಸಿದ್ರು. ಸಾಯಂಕಾಲ ಊರಿನ ಅಗಸಿ ಮುಂಭಾಗದಲ್ಲಿ ಸಾಮೂಹಿಕವಾಗಿ ನಡೆದ ಎತ್ತುಗಳ ರೋಮಾಂಚನಕಾರಿ ಸ್ಪರ್ಧೆಯು ಸಾರ್ವಜನಿಕರ ಗಮನ ಸೆಳೆಯಿತು. ಎತ್ತುಗಳ ಕರಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಉಪಾರ ರಮೇಶ್ ಮತ್ತು ದ್ವಿತೀಯ ಸ್ಥಾನದಲ್ಲಿ ನಾಯಕರ ಗುಳೇದ ವೀರೇಶ್ ಅವರ ಎತ್ತುಗಳು ಕೂಡ ವಿಜೇತಗೊಂಡವು. ಕೆಂಚನಗುಡ್ಡ ಗ್ರಾಮದಲ್ಲಿ ಕುರುಬರ ಬಾಳೆಕಾಯಿ ಭೀಮಪ್ಪ ಅವರ ಎತ್ತುಗಳು ಕೂಡ ವಿಜೇತಗೊಂಡವು. ಜೋಡಿ ಎತ್ತುಗಳನ್ನ ತಮಟೆ ವಾದ್ಯಗಳೊಂದಿಗೆ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಲಾಗಿದೆ. ಆಯಾ ಗ್ರಾಮದಲ್ಲಿನ ದೇವಸ್ಥಾನಗಳಿಗೆ ವಿಜೇತ ಎತ್ತುಗಳ ಮನೆಯವರು ಮೆರವಣಿಗೆಯೊಂದಿಗೆ ತೆರಳಿ ಕಾಯಿ ಕರ್ಪೂರವನ್ನ ಸಮರ್ಪಿಸುವುದು ಸಂಪ್ರದಾಯವಾಗಿ ನಡೆದುಕೊಂಡು ಬಂದಿದೆ ಅಂತ ಗ್ರಾಮಸ್ಥರು ತಿಳಿಸಿದರು. ದಾರಿಯ ಉದ್ದಕ್ಕೂ ಪಟಾಕಿ ಸಿಡಿಸಿ ಯುವಕರು ಕೂಡ ಸಂಭ್ರಮಿಸಿದ್ರು. ಇತ್ತೀಚಿನ ಯಂತ್ರೋಪಕರಣ ಯುಗದಲ್ಲೂ ಕೂಡ ಎತ್ತುಗಳ ಕರಿ ಸ್ಪರ್ಧೆಯು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಾಗಿ ಕಾಣಬಹುದಾಗಿದೆ. ಹಬ್ಬದ ಕರಿ ಸ್ಪರ್ಧೆಯಲ್ಲಿ ವಿಜೇತವಾಗುವ ಎತ್ತುಗಳ ಮಾಲೀಕರ ಮನೆಯು ಅಭಿವೃದ್ಧಿ ಹೊಂದತ್ತೆ ಎಂಬ ನಂಬಿಕೆ ಇದೆ. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.